ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ. ಸೊ ಫ್ರೈಡೇ ದಿನ ಫುಲ್ ಡೇ ವ್ಲಾಗ್ ಮಾಡ್ತಿಲ್ಲ, ಬಟ್ ನೀವು ಕೇಳಿರೋವಂಥ ಒಂದಿಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತ ಈ ವ್ಲಾಗ್ ಮಾಡ್ತಿರೋದು. ಆ್ಯಂಡ್ ಫ್ರೈಡೇ ದಿನ ಸ್ಪೆಷಲ್ ನಮ್ಮ ಮನೇಲಿ ಏನಾಗಿತ್ತು ಅಂದರೆ ಪಿಂಕ್ ಕಲರ್ ಫ್ಲವರ್ ಬಿಟ್ಟಿತ್ತು. ಪಿಂಕ್ ಕಲರಿಗೆ ತುಂಬ ಇಷ್ಟ. ಫ್ರೈಡೇ ದಿನ ಹಾಕ್ಕೊಳಕ್ಕೆ ಪಿಂಕ್ ಪರ್ಫ್ಯೂಮ್, ಪಿಂಕ್ ಡ್ರೆಸ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಪಿಂಕ್ ಫ್ಲವರ್ನ ನಾನು ನಮ್ಮ ಮನೇಲಿ ಡೆಕೋರೇಟ್ ಮಾಡಲಿಕ್ಕೆ ವಾಟ್ರಲ್ಲಿ ಹಾಕಿರ್ತಿದ್ದೀನಿ. ಆ್ಯಕ್ಚುಲಿ ಮನೇಲಿ ಫ್ರೆಶ್ ಫ್ಲವರ್ನ ಈ ಥರ ವಾಟ್ರಲ್ಲಿ ಹಾಕಿಟ್ರೆ ಏನು ಪ್ರಾಸ್ಪರಿಟಿ ಅಟ್ರಾಕ್ಟ್ ಆಗುತ್ತಂತೆ. ಲಕ್ಷ್ಮಿ ತುಂಬ ಇಷ್ಟಪಟ್ಟು ನೆಲೆಸ್ತಾರಂತೆ. ಹಾಗಾಗಿ ಖುಷಿ ಆಯಿತು. ಫ್ರೈಡೇ ದಿನ ರೋಸ್ ಬಿಟ್ಟಿತ್ತು ಅಂತ ತೊಗೊಬಂದು ಆಲ್ರೆಡಿ ಪೂಜೆ ಆಗಿದೆ. ಬೆಳಗ್ಗೆನೇ 7:30 ತನಕ ಪೂಜೆ ಆಯಿತು. ಸೊ ಪೂಜೆ ಆಗಿಬಿಟ್ಟು ಫ್ಲವರ್ಸ್ ನೋಡಿದೆ. ಸೊ ವೀಡಿಯೋ ಮಾಡೋಣ ಅಂತ ಅನಿಸ್ತು, ತೊಗೊಂಡು ಬಂದು ಡೆಕೋರೇಟ್ ಮಾಡಿದೆ. ಆ್ಯಂಡ್ ನನ್ನ ಹಕ್ಕಿಗಳಿಗೆಲ್ಲ ಕ್ಯೂಟಾಗಿ ತಿಂತಾ ಇದ್ದಾರೆ. ಖುಷಿ ಅದನ್ನು ನನಗೆ ಮಾರ್ನಿಂಗ್ ಥಿಂಗ್ಸು. ಸೊ ಇವತ್ತಿನ ವಿಡಿಯೋ ಫುಲ್ ನೋಡಿ ಆಯಿತಾ. ನಾನು ತುಂಬ ಟಿಪ್ಸ್ ಕೊಟ್ಟಿದ್ದೀನಿ, ನಾನು ಹೇಗಿದ್ದೆ, ಇಷ್ಟು ಕಾಮಾಗಿ ಕೂಲಾಗಿ ಮಾತಾಡೋಕ್ಕೆ ಏನು ರೀಸನ್ ಅಂತ. ಹಾಯ್. ಸೊ ಇವತ್ತು ನಾನು ಏನು ಹೇಳಕ್ಕೆ ಬಂದಿಲ್ಲ. ಎಲ್ಲ ತುಂಬ ಜನ ಈ ಒಂದು ಡೈಲಿ ಹಾಕುವಂಥ ಈ ಒಂದು ಸರದ ಬಗ್ಗೆ ಕೇಳಿದ್ದೀರಾ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಇದು ಆ್ಯಕ್ಚುಲಿ ಗೋಲ್ಡ್ ಚೈನು. ಸೊ ಲಿಂಕ್ ಎಲ್ಲ ಕೇಳ್ತಾ ಇದ್ದೀರಾ, ಲಿಂಕ್ ಎಲ್ಲ ಕೊಡೋಕ್ಕಾಗಲ್ಲ. ಗೋಲ್ಡ್ ಶಾಪಲ್ಲಿ ತೊಗೊಂಡ್ರೆ ಅದು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ತೊಗೊಂಡಿರೋದು ಇದನ್ನು ಗೋಲ್ಡ್ ಚೈನ್. ಅವರಿಗೆ ಅಂತ ತಗೊಂಡ್ರು, ಬಟ್ ಏನು ಮಾಡಿದ್ರೆ 2 years ಆದರೂ ಹಾಕೊಂಡಿಲ್ಲ. ಹಾಗೇನೆ ಗಾಡ್ರೇಜಲ್ಲೇ ಬಿದ್ದಿತ್ತು. ಸೊ ಅದನ್ನ ನೋಡೋಕ್ಕಾಗದೆ ಬಿದ್ದಿದೆ ಅಲ್ಲ ಅಂತ ಯಾವುದೋ ಒಂದು ಸುಮ್ಮನೆ ಒಂದು ಫಂಕ್ಷನಿಗೆ ಅಂತ ಹಾಕ್ಕೊಂಡೆ. ಅವತ್ತೇನೋ ನಂಗೆ ಸ್ವಲ್ಪ ಖುಷಿ ಆಗಿದೆ. ಏನು ಬ್ಯಾಡ್ ಥಿಂಗ್ಸ್ ಏನೂ ಆಗಿಲ್ಲ. ಒಂದು ವಾರ ಪೂರ್ತಿ ಹಾಕೊಂಡಾಗ ತುಂಬ ಗುಡ್ ಥಿಂಗ್ಸ್, ಪಾಸಿಟಿವ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಒಳ್ಳೆ ಗುಡ್ ನ್ಯೂಸ್ನ ಕೇಳ್ತಾ ಇದ್ದೆ. ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಿ ವೇರ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಇದು ಪರ್ಲ್ ಪೆಂಡೆಂಟ್ ಇದೆಲ್ಲ, ಇದು 2 years ಆಯಿತು ಹಾಕ್ಕೊಂಡು. ನಮ್ಮ ಅತ್ತೆ ಹೈದರಾಬಾದಿಂದ ನನ್ನ ಮಗಳಿಗೆ, ಅವ್ರು ಹೈದರಾಬಾದಲ್ಲಿರೋದು, ನನ್ನ ಮಗಳು ಬರ್ತ್ಡೇಗೆ ಅಂತ ಈ ಒಂದು ಪರ್ಲ್ ಮತ್ತು ನನ್ನ ಮನೆ ಗೃಹಪ್ರವೇಶಕ್ಕಿಂತ ಈ ಪರ್ಲ್ ಪೆಂಡೆಂಟ್ನ ಅವಳಿಗೆ ಕೊಟ್ಟಿದ್ದು. ಸೊ ಅವಳು ಒಂದು ಚಿಕ್ಕವಳು, 5 ವರ್ಷ ಹಾಕೊಳಕ್ಕೆ, 6 ವರ್ಷ ಹಾಕೊಳಕ್ಕೆ ಬರಲ್ಲ ಅಂತ ನಾನೇ ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ವೇರ್ ಮಾಡಿದಾಗಿಂದನೇ ತುಂಬ ಕಾಮಾಗಿ ಕೂಲಾಗಿ ನಿಮ್ಮ ಮುಂದೆ ಇದ್ದೀನಿ. ಡೆಫಿನೆಟ್ಲಿ 2 years ಮುಂಚೆ ಏನಾರ ನಾನು ನೋಡಿದ್ರೆ ಎಲ್ಲರಿಗೂ ಗೊತ್ತು, ಹತ್ತಿರ ಇದ್ದವರಿಗೆ ಸಿಕ್ಕಾಪಟ್ಟೆ ಕೋಪ, ಶಾರ್ಟ್ ಟೆಂಪರು, ಯಾರೇ ಕೇಳಿದ್ರು ಬೇಗ ರಿಯಾಕ್ಷನ್ ಆಗೋದು, ಬೇಗ ಕೋಪ ಬಂದ್ಬಿಡೋದು. ಬಟ್ ಇವಾಗ ತುಂಬ ಕಾಮ್ ಆ್ಯಂಡ್ ಕೂಲಾಗಿ ನಗ್ತಾನೂ ಇರ್ತೀನಿ. ಏನೋ ಕೆಲಸ ಮಾಡ್ತಾನೂ ಸಿಡಿ ಅಂತ ಮಾಡಲ್ಲ, ಖುಷಿಯಿಂದ ಮಾಡ್ತೀನಿ. ಆ್ಯಂಡ್ ಯಾರಾದರೂ ಏನಾದ್ರು ರಿಯಾಕ್ಷನ್ ಕೊಟ್ಟರು ಎಲ್ಲ ಸಿಚುಯೇಷನಿಗೂ ಸಹಿತ ಮೊದಲೆಲ್ಲ ಬೇಗ ಹಿಂಗಾಯ್ತು ಹಂಗಾಯ್ತು ಅಂತ ಇರ್ತಿದ್ದೆ. ಇವಾಗ ಓಕೆ ಫೈನ್ ಗುಡ್ ಅಂತ ಹಿಂದೆ ಸರ್ಕೊಂತೀನಿ. ಇಷ್ಟೊಂದು ಕಾಮ್ ಆ್ಯಂಡ್ ಇಷ್ಟೊಂದು ಕೂಲ್ ಆಗಿರೋದಕ್ಕೆ ಪರ್ಲ್ ಹಾಕೊಂಡ್ಮೇಲೆ ಅಂತ ಅನ್ಸುತ್ತೆ. 2 years ಇಂದ ಹಾಕೊಂತಿದ್ದೀನಿ. ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಸೊ ಪರ್ಲ್ ಹಾಕೊಂಡ್ರೆ ಡೆಫಿನೆಟ್ಲಿ ನೀವು ಯಾವ್ದಾರು ಒಂದು ಇಯರಿಂಗ್ ಆರು ಹಾಕೊಳ್ಳಿ, ಏನಾರು ಹಾಕೊಳ್ಳಿ, ನಿಮಗೆ ಗೊತ್ತಿಲ್ಲದೇನೆ ಕಾಮ್ ಆ್ಯಂಡ್ ಕೂಲ್ನೆಸ್ ಬಂದೇ ಬಿಡುತ್ತೆ. ಬೇಗ ರಿಯಾಕ್ಷನ್ ಆಗಲ್ಲ, ಸ್ವಲ್ಪ ಸಿಟ್ಟೆಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಹಾಗೆ ಗೋಲ್ಡ್ ಹಾಕೊಂಡ್ರೆ ಕಾನ್ಫಿಡೆನ್ಸ್ ಬರುತ್ತೆ, ಪ್ರಾಸ್ಪರಿಟಿ, ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಗೋಲ್ಡ್ನ ಹಾಕೋತಾರೆ, ಗೋಲ್ಡ್ ಮೆಟಲ್ನ ಹಾಕೋತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಬ್ರಾಸ್. ಚಿಕ್ಕ ಮಕ್ಕಳಿಗೆಲ್ಲ ತಾಯ್ತಾಯಿಲ್ಲ ತಾಮ್ರದಲ್ಲಿ ಹಾಕ್ತಾರೆ ಗೊತ್ತಾ, ಬ್ರಾಸ್ ತಾಮ್ರದಲ್ಲಿ. ಸೊ ಏನಕ್ಕೆ ಅಂದರೆ ನೆಗೆಟಿವಿಟಿ ಇದ್ದರೆ ಹೋಗಲಿ ಅಂತ ಹೇಳ್ಕೊಂಡು. ಆ್ಯಂಡ್ ನೆಗೆಟಿವಿಟಿ ಯಾವುದು ಅಟ್ರಾಕ್ಟ್ ಆಗಲ್ಲ, ಇವಿಲ್ಲ ಅದೆಲ್ಲ. ಇನ್ನು ಗಾಳಿ ಸೋಕತ್ತೆ ಅಂತ ಹೇಳ್ತಾರಲ್ಲ ಹಿಂಗೆ. ಸೊ ಆ ಥರ ಗಾಳಿ ಅದು ಸೋಕೋದಿಲ್ಲ ಬ್ರಾಸ್ ಏನಾದ್ರು ವೇರ್ ಮಾಡಿದೆ. ಹಾಗಾಗಿ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ, ಒಂದು 12 ವರ್ಷ ಒಳಗಿರೋ ಮಕ್ಕಳಿಗೆ ಬ್ರಾಸ್ನ ಹಾಕ್ತಾರೆ. ಇನ್ನು ನೆಕ್ಸ್ಟ್ ಮೆಟಲ್ ಸಿಲ್ವರ್ನ ನಮ್ಮ ಹೆಣ್ಮಕ್ಳಿಗೆ ಟಾಯ್, ಇದು ಕಾಲ್ಗೆಜ್ಜೆ ಥರ ಹಾಕ್ತಾರೆ, ಖಡ್ಗ ಥರನೂ ಹಾಕ್ತಾರೆ ಬಾಯ್ಸ್. ರೀಸನ್ ಅಷ್ಟೇ, ಶಾಂತವಾಗಿರ್ಲಿಕ್ಕೆ, ನೆಮ್ಮದಿ, ಪೀಸ್ಫುಲ್ ಆಗಿರ್ಲಿಕ್ಕೆ ಅಂತ. ಎಸ್ಪೆಷಲಿ ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಹೆಣ್ಮಕ್ಳು ಸ್ವಲ್ಪ ಚಂಚಲ ಜಾಸ್ತಿ. ಅದು ಇದು ಅಂತ ತಲೆಯೆಲ್ಲ ತುಂಬಾ ಕನ್ಫ್ಯೂಷನಲ್ಲಿ ಇರ್ತೀವಿ, ಸಿಕ್ಕಾಪಟ್ಟೆನೇ ಸ್ಟ್ರೆಸ್ ಆಗಿರ್ತೀವಿ. ಸೊ ಕಾಮ್ ಮಾಡಲಿಕ್ಕೆ ಮತ್ತು ಶಾಂತವಾಗಿ ಎಲ್ಲದನ್ನು ಅನಲೈಸ್ ಮಾಡಲಿಕ್ಕೆ ಅಂತ ಸಿಲ್ವರ್ನ ವೇರ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಮೆಟಲ್ ಡೈಮಂಡ್. ಎಲ್ಲರಿಗೂ ಫೇವ್ರೆಟ್ ಡೈಮಂಡ್. ಲಕ್ಸುರಿನ ಅಟ್ರಾಕ್ಟ್ ಮಾಡುತ್ತೆ. ಡೈಮಂಡ್ ವೇರ್ ಮಾಡಿದ್ರೆಲ್ಲ ಸ್ವಲ್ಪ ರಿಚ್ ಪೀಪಲ್ ಅಲ್ಲ ಅಂತ ಹೇಳ್ತಾರಲ್ಲ, ಅದು ರೀಸನ್ ಇದೆ. ಲಕ್ಸುರಿ ಜಾಸ್ತಿ, ಒಂಥರ ಎಲ್ಲ ಒಳ್ಳೊಳ್ಳೆ ಥಿಂಗ್ಸು, ಬಿಗ್ ಥಿಂಗ್ಸ್ ಎಲ್ಲ ಅಟ್ರಾಕ್ಟ್ ಆಗುತ್ತೆ ಡೈಮಂಡ್ ವೇರ್ ಮಾಡಿದರೆ. ಆ್ಯಂಡ್ ಇನ್ನೊಂದು ಡೈಮಂಡ್ ರಿಲೇಷನ್ಶಿಪ್ನ ಚೆನ್ನಾಗಿ ಮಾಡುತ್ತೆ. ಹಾಗಾಗಿನೇ ಡೈಮಂಡ್ ರಿಂಗ್ ಕೊಡ್ತಾರೆ ಆಯಿತಾ, ವೆಡ್ಡಿಂಗ್ ಟೈಮಲ್ಲಿ ಕಪಲ್ಸಿಗೆ, ಬಿಕಾಸ್ ರಿಲೇಷನ್ಶಿಪ್, ಲವ್ ಲೈಫ್ ಚೆನ್ನಾಗಿರಲಿ ಅಂತ. ಇನ್ನು ನೆಕ್ಸ್ಟು ಎಮರಾಲ್ಡ್, ಗ್ರೀನ್ ಸ್ಟೋನ್ ಅಂತ ಹೇಳ್ತಾರಲ್ಲ. ಸೊ ಈ ಒಂದು ಎಮರಾಲ್ಡ್ ಹಾಕ್ಕೊಂಡ್ರೆ ಕಮ್ಯುನಿಕೇಷನ್, ಬಿಸ್ನೆಸ್ ಇವೆಲ್ಲದು ಚೆನ್ನಾಗಾಗತ್ತೆ. ನಾನೇನು ಚೆನ್ನಾಗಿ ಮಾತಾಡ್ತಿದ್ದೀನಿ ಎಲ್ಲ ಎಮರಾಲ್ಡ್ ಗ್ರೀನ್ ಕಲರಿಂದ. ಸೊ ಎಮರಾಲ್ಡ್ ಅಂದರೆ, ಎಮರಾಲ್ಡ್ ಹಾಕ್ಕೊಳಕ್ಕಾಗಿಲ್ಲ ಸ್ಟೋನ್ ಅಂತಂದರೆ ಎಮರಾಲ್ಡ್ ಇರೋವಂಥ ಗ್ರೀನ್ ಕಲರ್ ವಾಚ್ ಹಾಕ್ಕೋತೀನಿ.
ಇಟ್ ಈಸ್ ಆಲ್ಸೋ ರೆಪ್ರೆಸೆಂಟ್ ಉದಾ. ಸೊ ಕಮ್ಯುನಿಕೇಶನ್ ಚೆನ್ನಾಗಾಗುತ್ತೆ. ಎಮರಲ್ಡ್ ಹಾಕೊಂಡ್ರು ಸಹಿತ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಕಮ್ಯುನಿಕೇಶನ್ ಚೆನ್ನಾಗಾಗುತ್ತೆ. ಇನ್ನು ನೆಕ್ಸ್ಟು ಮತ್ತೆ ಯಾವುದತ್ತು, ಎಲ್ಲದಕ್ಕಿಂತ ತುಂಬ ಡೇಂಜರು ಬ್ಲೂ ಸ್ಟೋನು, ಶನಿದು ನೀಲಿ ಸ್ಟೋನ್ ಅಂತ ಇದೆ ಅಲ್ಲ ಅದು. ಸೊ ಅದೆಲ್ಲರೂ ಹಾಕೋಬಾರ್ದು, ಅದು ರಿಸ್ಟ್ರಿಕ್ಷನ್ ಇದೆ. ಯಾಕಂದರೆ ಅದಕ್ಕೆ ತುಂಬ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಹೀಗೆ ಹಾಗೆ ಅಂತಾನೆ ಇರುತ್ತೆ, ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ಸಾರ್ಟ್ ಆಫ್ ರೂಲ್ಸು. ಮತ್ತು ಆಯಾ ಜಾತದಲ್ಲಿ ಆಯಾ ಒಂದು ಬರ್ತ್ ಚಾರ್ಟಲ್ಲಿ ಅದಕ್ಕೆ ಒಳಿತು ಸಿಗುತ್ತೆ ಅಂದರೆ ಮಾತ್ರ ಹಾಕೋಬೇಕು, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಶನಿ ಡಿಸಿಪ್ಲಿನ್ ಆಗಿರೋದ್ರಿಂದ ಅವ್ನು ಕೆಲವೊಂದು ಗ್ರಹಗಳ ಜೊತೆ ಅವ್ನು ತುಂಬ ಹೊಂದಾಣಿಕೆ ಇರುತ್ತೆ, ಕೆಲವೊಂದು ಜೊತೆ ಹೊಂದಾಣಿಕೆ ಇರಲ್ಲ. ಎಸ್ಪೆಷಲಿ ಅವ್ನ ತಂದೆ ಸೂರ್ಯನ ಜೊತೆ ಅಷ್ಟು ಹೊಂದಾಣಿಕೆ ಇರೋಲ್ಲ. ಸೊ ಹಾಗೆ ಸೂರ್ಯನ ಬಲ ಜಾಸ್ತಿ ಇದ್ದವರಿಗೆ ಅದು ಅಷ್ಟಾಗಲ್ಲ ಅಂತ. ಬಟ್ ಸ್ಟೋನ್ ಅದೇ ನಿಮ್ಗೆ ಒಳದು ಬರುತ್ತೆ ಅಂತ ಅಂದ್ಕೊಂಡು ನಿಮ್ಗೆ ಬರ್ತ್ ಚಾರ್ಟಲ್ಲಿ ಇತ್ತು ಹಾಕೋಬೇಕು ಅಂತಂದರೆ ಡೆಫಿನೆಟ್ಲಿ ಸಡನ್ ಗ್ರೋತ್ ಸಿಗೋದು, ಡಿಸಿಪ್ಲಿನ್ ಹೇಳ್ಕೊಡೋದು, ಮತ್ತು ವರ್ಕಲ್ಲೇ ಒಂದು ಸೆಟ್ ಆಫ್ ರೂಲ್ಸ್ ಮಾಡಿಕೊಂಡು ವರ್ಕಲ್ಲಿ ನಿಮಗೆ ಕರಿಯರ್ ಮೂಲಕ ಮೇಲ್ ತೊಗೊಂಡು ಹೋಗೋದು, ಇವೆಲ್ಲದು ಶನಿ ಬ್ಲೂ ಸ್ಟೋನ್ ಹಾಕ್ಕೊಂಡ್ರೆ ಕೊಡ್ತಾರೆ, ಡಿಸಿಪ್ಲಿನ್ ಥಿಂಗ್ಸು. ನೆಕ್ಸ್ಟು ಥಿಂಗ್ಸ್ ಯಾವುದು, ಎಲ್ಲೋ ಸಫೈರ್. ಎಲ್ಲೋ ಸಫೈರ್ ಇರುತ್ತಲ್ಲ, ಅದು ವಿಸ್ಡಮ್ ನಾಲೆಜಿಗೋಸ್ಕರ ಸ್ಟೂಡೆಂಟ್ಸ್ ಎಲ್ಲ ಹಾಕೋತಾರೆ. ಅದೇ ನಾಲೆಜ್ ಗೇನ್ ಮಾಡಲಿಕ್ಕೋಸ್ಕರ ಏನಾದ್ರು ಲರ್ನಿಂಗ್ ಮಾಡ್ತಿದ್ದೀರಾ ಅಂತಂದರೆ ಎಲ್ಲೋ ಸಫೈರ್ನ ಹಾಕ್ತಾರೆ. ಇನ್ನು ಕೋರಲ್, ಹವಳ ಕರೇಜ್, ಶಕ್ತಿ ಸ್ಟ್ರೆಂತಿಗೋಸ್ಕರ, ಧೈರ್ಯಕ್ಕೋಸ್ಕರ ಹಾಕೋತಾರೆ. ಸೊ ಫೀಲ್ಡಲ್ಲೆಲ್ಲ ವರ್ಕ್ ಮಾಡೋರೆಲ್ಲ ಹವಳ ಹಾಕೊಂಡ್ರೆ ಸ್ವಲ್ಪ ಸ್ಟ್ರೆಂತು, ಕರೇಜ್, ಧೈರ್ಯ ಎಲ್ಲ ಬರುತ್ತೆ. ಸೊ ಎಸ್, ಇದೆಲ್ಲ ಒಂದಿಷ್ಟು ಮೆಟಲ್ಸು ಬಾಡಿ ಮೇಲೆ ಹಾಕ್ಕೊಂಡ್ರೆ ಕೆಲವೊಂದು ನಮ್ಮ ಬಾಡಿಲಿ ನಮ್ಗೆ ಗೊತ್ತಿಲ್ಲದೇ ನಮ್ಮ ಮೂಡೆಲ್ಲ ಚೇಂಜ್ ಆಗುವಂಥದ್ದು ನಿಜ. ನನಗಂತೂ ಪರ್ಸ್ನಲಿ ಆಗಿದೆ, ಪರ್ಲಿಂದ ಆಗಿದೆ. ನಾನು ತುಂಬ ಶಾರ್ಟ್ ಟೆಂಪರ್ ಗರ್ಲು, ಸಿಕ್ಕಾಪಟ್ಟೆ ಕೂಲ್ ಆಗಿದ್ದೀನಿ. ಇಷ್ಟು ನಗ್ತಾ ಇದ್ದೀನಿ. ಈ ಫೇಸ್ ನಗ್ತಾ ಇರಲಿಲ್ಲ 2 years ಬ್ಯಾಕ್. ನನ್ನ ಹಸ್ಬೆಂಡ್ ಅಡುಗೆ ಮಾಡ್ತಾನೆ ಅಂತ ಮಾಡ್ತಿದ್ದೆ. ಇವಾಗ ಓಕೆ, ಖುಷಿಯಿಂದ ಫಾಸ್ಟಾಗಿ ಮಾಡ್ತೀನಿ, ಖುಷಿಯಿಂದ ಎಲ್ಲ ಕೆಲಸನೂ ಮಾಡ್ತಿದ್ದೀನಿ. ಮಕ್ಕಳು ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ಇರಿಟೇಷನ್ ಮಾಡ್ಕೊತಿದ್ದೆ ಅವಾಗೆಲ್ಲ. ಇವಾಗ ಅವಳು ಏನೇ ಮಾಡಿದ್ರು ನಾನು ರಿಯಾಕ್ಷನೇ ಆಗಲ್ಲ, ಓಕೆ ಅಮ್ಮು ನೋ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಸೊ ಪರ್ಲ್ ಗುಡ್, ವೇರ್ ಮಾಡಿ. ಸೊ ಗ್ರೀನು ವೇರ್ ಮಾಡಿ, ಕಮ್ಯುನಿಕೇಷನ್ ಬೇಕು ಅಂತಂದರೆ. ಸೊ ಇದಾಗಿತ್ತು ಈ ಪರ್ಲ್ ಚಿನ್ನ. ಇದ್ರ ಗ್ರಾಮ್ 10 ಗ್ರಾಮ್ ಒಳಗಡೆ ಇದೆ ಅನ್ಸುತ್ತೆ, ತುಂಬ ಕಡಿಮೆ ಇದೆ, 8 ರಿಂದ 9 ಗ್ರಾಮ್ ಇರ್ಬೋದು. ಗೋಲ್ಡ್ ಶಾಪಲ್ಲಿ ಸಿಗುತ್ತೆ. ಇದು ಯಾವುದೇ ರೀತಿಯ ಸ್ಟೋನ್ ಅಲ್ಲ, ಬ್ಲ್ಯಾಕ್ ಸ್ಟೋನ್ ಆಗಿರೋದಕ್ಕೆ. ಇದು ನಾನು ತಾಳಿ ಸರ ಥರ ಹಿಂಗೆ ಹೊರಗಡೆ ಹಾಕ್ಕೋತೀನಿ, ತಾಳಿ ಮದುವೆ ಆಗಿದೆ ಅಂತ. ದೂರಿಂದ ಬ್ಲ್ಯಾಕ್ ಅಂದರೆ ಸಡನ್ ಆಗಿ ಬ್ಲ್ಯಾಕ್ ಕಲರ್ ಹಾಕೊಂಡ್ರೆ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ದೃಷ್ಟಿ ಆಗಬಾರ್ದು ಅಂತ ನನ್ನ ಮೈಂಡಲ್ಲೇ ನಾನು ಹಾಕೊಂಡಿದ್ದೀನಿ ದೃಷ್ಟಿ ಆಗಲ್ಲ ಅಂತ. ಹಾಗಾಗಿ ಸೊ ನಾವೇನು ಅನ್ಕೊಂತೀವಿ ಅದು ನಿಜ ಅಂತ ಅಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಪ್ರಕಾರ ನಾನು ಹಾಕೊಂಡಿದ್ದೀನಿ ನಂಗೆ ಏನೂ ಆಗಲ್ಲ, ಶಾಂತವಾಗಿರ್ತೀನಿ ಆ್ಯಂಡ್ ದೃಷ್ಟಿ ಆಗಲ್ಲ ಅಂತ. ಹಾಗಾಗಿ ಇದನ್ನು ಹಾಕೋತೀನಿ. ಆ್ಯಂಡ್ ನಾನು ಡೈಲಿ ತಾಳಿ ಸರ ವೇರ್ ಮಾಡ್ತೀನಿ, ಬಟ್ ಶೋ ಆಫ್ ಮಾಡಲ್ಲ. ನನಗದು ಇಷ್ಟ ಆಗಲ್ಲ. ಇದೊಂಥರ ನನ್ನದು ಪ್ರಿಷಿಯಸ್ ಥಿಂಗ್ಸು. ಇದನ್ನ ಎನಿ ಟೈಮ್ ತೋರಿಸ್ಬೇಕು ಕ್ಯಾಮ್ರಾ ಮುಂದೆ ಅನ್ನೋದು ನನಗೆ, ಅಯ್ಯೋ ಮದುವೆ ಆಗಿದೆ ತಪ್ಪಿಸ್ದೆ, ನಾನು ಮದುವೆ ಆಗಿದ್ದೀನಿ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಇದನ್ನು ಶೋ ಮಾಡಬೇಕು ಅನ್ನೋದು ನಾನು ಇಷ್ಟಪಡೋದಿಲ್ಲ. ಇದು ಪ್ರೀಷಿಯಸ್ ಥಿಂಗ್ಸು. ಇದು ನಾನು ಎನಿ ಟೈಮ್ ಮದುವೆ ಆದ ಕಟ್ಟದಾಗಿಂದ ಹಿಡಿದು ಇಲ್ಲಿ ತನಕ ತೆಗಿಯೋದಿಲ್ಲ ನಾನು ಯಾವತ್ತು. ಎನಿ ಟೈಮ್ ನನ್ನ ಹತ್ರ ಇದು ಹಾಕೊಂಡೇ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಲಾಂಗ್ ಸಿಂಗಲ್ ಚೈನಲ್ಲಿ ಲಾಂಗಲ್ಲಿ ಮಾಡಿಸ್ಬಿಟ್ಟು ಒಳಗಡೆನೆ ಹಾಕ್ಬಿಟ್ಟಿರ್ತೀನಿ. ಸೊ ಕಾಣೋದಿಲ್ಲ ನಿಮಗದು ಹೊರಗಡೆ. ಎನಿ ಟೈಮ್ ಯಾವ ಥರ ಡ್ರೆಸ್ ಹಾಕೊಂಡ್ರು ಸಹಿತ ಒಳಗಡೆನೆ ಹೋಗ್ತಿರುತ್ತೆ. ಇದು ಮಾತ್ರ ಫ್ಯಾನ್ಸಿಯಾಗಿ ಏನೂ ಇರುತ್ತೆ. ಆ್ಯಂಡ್ ಹೇಳಿದ್ನಲ್ಲ ಕಾಮಾಗೋಸ್ಕರ. ಸೊ ಇದಾಗಿತ್ತು ಈ ಬ್ಲ್ಯಾಕ್ ಚೈನ್. ತುಂಬ ಜನ ಕೇಳಿದ್ರಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಆ್ಯಂಡ್ ಇದ್ರ ಬಗ್ಗೆ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಮೇ ಬಿ ಕೆಲವೆಡೆ ಕ್ಯಾಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ ಆಯಿತಾ. ಸೊ ಎಸ್, ತುಂಬ ಜನ ಸ್ಯಾರಿ ಬಗ್ಗೆ ಕೇಳ್ತಾ ಇರ್ತೀರ, ನಾನು ವೇರ್ ಮಾಡೋ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ. ಸೊ ಇದು ಆ್ಯಕ್ಚುಲಿ ಕಾಟನ್ ಸ್ಯಾರಿ. ನಾನು ಬ್ಲೌಸ್ ಎಲ್ಲ ಬೇರೆ ಬೇರೆ ಹಾಕೋತೀನಿ ಆಯ್ತಾ. ಸೊ ಬ್ಲೌಸಿಗೂ ಇದಕ್ಕೂ ಸಂಬಂಧ ಇರೋಲ್ಲ. ಕಾಟನ್ ಸ್ಯಾರಿ ಇಷ್ಟ, ಡೈಲಿ ವೇರ್ ಮಾಡೋಕ್ಕೆ ಕಾಟನ್ನೇ ನಾನು ಪ್ರಿಫರ್ ಮಾಡ್ತೀನಿ. ಇದು ಮಂಗಲ್ಗಿರಿ ಕಾಟನ್ ಅಂತೇಳಿ ಆಂಧ್ರ ಪ್ರದೇಶದ್ದು ಒಂದು ಫೇಮಸ್ ಮಂಗಲ್ಗಿರಿ ಕಾಟನು. ಇನ್ನು ನಾನು ಒಂದು ಸೇಲಲ್ಲಿ ತೊಗೊಂಡ್ರು, ಲೋಕಲ್ ಸೇಲೆಲ್ಲ ಬರ್ತಿರುತ್ತಲ್ಲ, ಸ್ಯಾರೀಸ್, ಕಾಟನ್ ಸ್ಯಾರಿ ಸೇಲ್ಸು ಅದು ಇದು ಅಂತೆಲ್ಲ ಮೇಳ ಎಲ್ಲ ಬಂದಿರುತ್ತಲ್ಲ, ಅಲ್ಲಿ ಕಾಟನ್ ಸ್ಯಾರಿ ಸ್ಟಾಲಲ್ಲಿ ಮಂಗಲ್ಗಿರಿ ಕಾಟನ್ ಸ್ಯಾರಿನ ತೊಗೊಂಡಿರೋದು. ಇದಕ್ಕೆ ಆಣೆ ಪ್ರಿಂಟ್ ಇದ್ದರೆ ಅದು ಮಂಗಲ್ಗಿರಿ ಕಾಟನ್ ಅಂತ. ಆ್ಯಂಡ್ ಈ ಬ್ಲೌಸ್ ಎಲ್ಲ ನಾನು ಸಾಗರದಲ್ಲಿ RY ಬುಟೀಕ್ ಅಂತ ಇದೆ ನಮ್ಮ ಊರಿನಲ್ಲಿ. ಸೊ ಅವ್ರು ತುಂಬ ಚೆನ್ನಾಗಿ ಫಿಟ್ಟಿಂಗಾಗಿ ಹಾಕಿಕೊಡ್ತಾರೆ. ಬಟ್ ಲೇಝಿ, ನಾನು ಆ್ಯಕ್ಚುಲಿ ಬ್ಲೌಸ್ ಹೊಲ್ಸೋಕ್ಕೂ ಅಲ್ಲಿ ತನಕ ಹೋಗಿ ಕೊಟ್ಟು ಹೊಲ್ಸೋಕ್ಕೂ ಲೇಝಿ. ಹಾಗಾಗಿ ಇದೆಲ್ಲ ಸ್ಯಾರಿದು ಬ್ಲೌಸ್ ಹೊಲ್ಸಲ್ಲ. ಒಂದು ಮೇನ್ ಕಲರ್ಸ್ ರೆಡ್ಡು, ಗ್ರೀನು, ಬ್ಲ್ಯಾಕು, ಬ್ರೌನು, ಪಿಂಕು, ಬ್ಲೂ, ಈ ಥರ ಮೇನ್ ಕಲರ್ ಬ್ಲೌಸ್ನ ಹೊಲಿಸ್ಬಿಟ್ಟಿರ್ತೀನಿ. ಸೊ ಎಲ್ಲ ಬೇರೆ ಬೇರೆ ಯಾವುದೇ ಸ್ಯಾರಿ ತೊಗೊಂಡ್ರು ಸಹಿತ ಫಾಸ್ಟಾಗಿ ವೇರ್ ಮಾಡ್ತೀನಿ ಕಾಂಬಿನೇಷನ್ ನೋಡಿಕೊಂಡು. ಅದು ತುಂಬ ಇಷ್ಟ ನಂಗೆ ಕಾಂಬಿನೇಷನ್ ನೋಡಿ ಮಾಡೋದಕ್ಕೆ. ನನ್ನ ಫೇವ್ರೆಟ್ ಥಿಂಗ್ ಅದು. ಮೊದಲು ನಂಗೆ ತುಂಬ ಫ್ಯಾಷನ್ನಲ್ಲೇ ಕಾಂಬಿನೇಷನ್ ಕ್ರಿಯೇಟಿವಿಟಿಯಲ್ಲಿ
ಜಾಸ್ತಿ ಇಂಟ್ರೆಸ್ಟ್. ಸೊ ಹಾಗಾಗಿ ಅದನ್ನ ಮಾಡ್ತೀನಿ. ಬೇರೆ ಯಾವುದೋ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ಮಾಡಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕೋತೀನಿ. ಸೊ ಎಸ್, ದಿಸ್ ಆಲ್ ಅಬೌಟ್ ಸ್ಯಾರಿ ಥಿಂಗ್ಸ್, ನನ್ನ ಔಟ್ಫಿಟ್ ಆಫ್ ದ ಡೇ. ಆ್ಯಂಡ್ ನಿಮಗೇನೋ ತೋರಿಸ್ಬೇಕು ನಾನು, ಬತ್ತೆ. ಸೊ ಇದು ನೋಡಿ ಮಳೆಗಾಲದಲ್ಲಿ ಬಿಟ್ಟಿದೆ ಈ ಹೂವು ನಮ್ಮ ಮನೇಲಿದು. ಅಥವಾ ಇಷ್ಟು ದಿನ ಇರಲಿಲ್ಲ, ಇಲ್ಲೊಂದು ಹೂವು ಬಿಡುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸೊ ಬಟ್ ತುಂಬ ಹತ್ತಿರ ಅದು ಎಷ್ಟು ಒಳ್ಳೆ ಸ್ಮೆಲ್ ಇದೆ ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೆಲ್ಲ ಬ್ಯೂಟಿಫುಲ್ ಅನಿಸ್ತಿದೆ. ಮಳೆಗಾಲದಲ್ಲೂ ಸಹಿತ ಫ್ಲವರ್ ಬ್ಲೂಮಿಂಗ್ ಆಗ್ತಾ ಇದೆ ನಮ್ಮ ಮನೇಲಿ. ಸೊ ಎಸ್, ಇದ್ರದ್ದು ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಅದ್ರದ್ದು ಅರೋಮನೆ ತುಂಬ ಇಷ್ಟ, ಚೆನ್ನಾಗಿದೆ. ಏನು ರೈನ್ ಲಿಲ್ಲಿ ಅಂತ ಹೇಳ್ತಾರೆ ಅನ್ಸುತ್ತೆ, ಮೇ ಬಿ ಗೊತ್ತಿಲ್ಲ. ಪಕ್ಕದ ಮನೆಯವರು ಕೊಟ್ಟಿದ್ರು, ಇವಾಗ ದೊಡ್ಡ ಆಗಿ ಹೂನು ಬಿಡ್ತಾ ಇದೆ. ಖುಷಿ ಆಯ್ತು ನಂಗೆ ಆ್ಯಕ್ಚುಲಿ ಅದನ್ನ ನೋಡಿದ ಕೂಡಲೇ. ಹತ್ರ ಹೋಗೋಕೆ ಒಳ್ಳೆ ಸ್ಮೆಲ್ ಬೇರೆ, ಚೆನ್ನಾಗಿದೆ ಅದು. ಆ್ಯಂಡ್ ನಿಮ್ಗೆ ಗೊತ್ತಿದೆ ಅದ್ರ ಪ್ಲಾಂಟ್ ಬಗ್ಗೆ ಅಂದರೆ ಕಮೆಂಟ್ ಮಾಡಿ ಆಯ್ತಾ. ಅದು ತುಂಬ ಚೆನ್ನಾಗಿದೆ, ಸ್ಮೆಲ್ ಮಾತ್ರ ಅಸಲು. ಎಷ್ಟು ದಿಸ್ ಒನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡಬೇಕು, ಮಾಡಿಲ್ಲ. ಈ ವರ್ಷ ಒಂದೆರಡು ತಿಂಗಳಾದ್ಮೇಲೆ ಸ್ವಲ್ಪ ಟ್ರಿಮ್ ಮಾಡ್ತೀನಿ. ಈಗ ನಂಗೆ ಇಷ್ಟ ಆಗ್ತಿದೆ ಹಿಂಗೆ ನೋಡೋಕ್ಕೆ, ಗೊಂಚಲು ನೋಡೋಕ್ಕೆ ಇಷ್ಟ ಆಗ್ತಿದೆ ಅಂತ ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಡೈಲಿ ಸಿಲ್ವರ್ ಬೌಲ್ ಇರುತ್ತಲ್ಲ ಅದರಲ್ಲಿ ನೀರು ಹಾಕಿಬಿಟ್ಟು ಸಿಲ್ವರಲ್ಲಿಯೂ ಸಹಿತ ನೀರು ಕುಡಿತೀನಿ. ಇದರಿಂದನೂ ಸಹಿತ ಕಾಮ್ನೆಸ್ ಬರುತ್ತೆ, ಜಾಸ್ತಿ ಸಿಟ್ಟು ಬರೋದಿಲ್ಲ ಅಂತ. ಇದು ನಾನು ನನ್ನ ಮಗಳು ಮನೇಲಿದ್ದವರೆಲ್ಲ ಕುಡಿತೀವಿ. ಸಿಟ್ಟಿರಬಾರ್ದು ನಮ್ಮಲ್ಲಿ, ಯಾವಾಗಲೂ ನಗ್ತಾ ನಗ್ತಾ ಕಾಮಾಗಿರಬೇಕು ಅಂತ. ಸೊ ಮತ್ತು ಇದೊಂದು ತಾಮ್ರದಲ್ಲಿ ನೀರು, ಇದು ಸ್ಟ್ರೆಂತು ಶಕ್ತಿಗೋಸ್ಕರ, ಇಷ್ಟು ಎನರ್ಜೆಟಿಕ್ ಆಗಿರಬೇಕು ಅಂತಂದರೆ ಇಮ್ಯುನಿಟಿಗೋಸ್ಕರ ಅದರೊಳಗಡೆ ನೀರು. ಸೊ ಇದೆರಡೂ ಸಹಿತ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕಾಮಾಗಿರ್ಬೇಕು ಅಂದರೆ ಜಸ್ಟ್ ಇದೆಲ್ಲ ವೇರ್ ಮಾಡಿದ ಕೂಡಲೇ ಕಾಮಾಗಿರ್ತೀವಿ ಅಂತೀನಿರಲ್ಲ. ನಾನು ಮತ್ತೆ ಇನ್ನೇನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಮೆಡಿಟೇಷನ್, ಅಟ್ಲೀಸ್ಟ್ 5 ನಿಮಿಷ ಬೆಳಗ್ಗೆ ಮೆಡಿಟೇಷನ್ ಮಾಡಿಕೊಂಡ್ರೆ ಏನೇನು ಆಗಿರುತ್ತೆ 24 ಅವರ್ಸು ಅದೊಂದ್ಸಲ ರೀಕಾಲ್ ಮಾಡ್ತೀನಿ. ಯಾವ್ಯಾವ ರೀತಿ ರಿಯಾಕ್ಷನ್ ಕೊಡಬೇಕಾಗಿತ್ತು, ಯಾವ್ಯಾವ್ದು ಕೊಡಬಾರ್ದು ಅಂತ ನಾನೇ ರಿಯಲೈಸೇಷನ್ ಆಗಿ ನೆಕ್ಸ್ಟ್ ಟೈಮಲ್ಲಿ ಆ ಟೈಮಲ್ಲಿ ನನಗದು ಏನು ಬರುತ್ತೆ, ಸ್ಪಾರ್ಕ್ ಬರುತ್ತೆ. ನಿನ್ನೆ ಈ ಥರ ಮಿಸ್ಟೇಕ್ ಮಾಡಿದ್ದೆ, ಇವತ್ತು ಮಾಡಬಾರ್ದು ಅಂತ. ಸೊ ಇದು ಮೆಡಿಟೇಷನ್ ಮಾಡ್ಬೇಕಾದ್ರೆ ಅವೆಲ್ಲ ಥಾಟ್ಸ್ಗಳು ಬಂದು ಹೋಗುತ್ತೆ. ಇಡೀ ದಿನ ನೀವು 24 ಅವರ್ಸ್ ಏನು ಮಾಡಿದ್ವಿ, ಹೇಗೆ ಇರಬೇಕು, ಹೇಗಿರಬಾರ್ದು ಅಂತ. ಸೊ ಅದೊಂದು 5ರಿಂದ 10 ನಿಮಿಷ ಮೆಡಿಟೇಷನ್ ಮಾಡಿದ್ರು ಕಾಮ್ ಮೈಂಡ್ನೆಸ್ ಬರುತ್ತೆ. ಇನ್ನು ನಾನು ಮತ್ತೇನು ಮಾಡಿದ್ದೆ ಕೂಲಾಗಲಿಕ್ಕೆ ಜಾಸ್ತಿ ನನ್ನ ಮೇಲೆ ನಾನೇ ಫೋಕಸ್ ತೊಗೊಂಡಿದ್ದೀನಿ. ಪಕ್ಕದವ್ರು ಏನು ಮಾಡ್ತಿದ್ದಾರೆ, ಅವ್ರೇನು ಮಾಡ್ತಿದ್ದಾರೆ, ಇವ್ರೇನು ಹೇಳಿದರು, ಇವ್ರೇನು ಕಮೆಂಟು, ಇದು ಯಾವುದಕ್ಕೂ ಸಹಿತ ತಲೆ ಕೆಡಿಸ್ಕೊತಾ ಇಲ್ಲ. ಮೊದಲೆಲ್ಲಾದರೆ ಕೆಳಗಡೆ ಏನಾರ ಕಮೆಂಟ್ ನೆಗೆಟಿವ್ ಬಂದರೆ ಸ್ವಲ್ಪ ಅಂತ ಫೀಲ್ ಆಗಿಬಿಟ್ಟು ಬೇಗ ಆನ್ಸರು ಮಾಡ್ತಿದ್ದೆ, ರಿಯಾಕ್ಷನ್ ಕೊಡ್ದೆ, ಬೈತಿದ್ದೆ ಸಹಿತ. ಇವಾಗ ಇಲ್ಲ, ನಿಮ್ಮ ಒಪಿನಿಯನು ನನ್ನ ಒಪಿನಿಯನ್ ಬೇರೆ, ನನ್ನ ಒಂದು ಥಿಂಗ್ಸ್ ಬೇರೆ, ನಿಮ್ಮದು ಬೇರೆ ಅಂತ ಹೇಳ್ಕೊಂಡು ಅಲ್ಗೋ ಯಾರ್ದು ಬಗ್ಗೆ ಯೋಚನೆ ಮಾಡೋಕ್ಕೇ ನಂಗೆ ಟೈಮ್ ಇಲ್ಲ. ಆ ಥರ ಆಗೋಗಿದೆ ಲೈಫು. ಆ ಥರ ಎಷ್ಟು ಬ್ಯುಸಿ ಇಟ್ಕೊತೀರಾ ಅಷ್ಟು ನೀವು ಕಾಮ್ ಆ್ಯಂಡ್ ಕೂಲ್ ಆಗಿರ್ತೀರಾ. ಬ್ಯುಸಿ ಗುಡ್ ಥಿಂಗ್ಸ್ ಆ್ಯಕ್ಚುಲಿ. ಯಾಕಂದರೆ ಪಕ್ಕದವ್ರು ಏನು ಮಾಡ್ತಾರೆ, ಏನು ಗೋಸಿಪ್ ಇದೆ, ಅವ್ರೇನು ಯೋಚನೆ ಮಾಡ್ರು, ಅವ್ರು ನನಗೆ ಏನಂದ್ರು, ಅವ್ರು ಏನಾರು ಅಂದರೆ ಅನ್ಲಿ, ಅವ್ರ ಒಪಿನಿಯನ್ ಅದು. ನನ್ನ ಬಗ್ಗೆ ನಂಗೆ ಗೊತ್ತಿದೆ, ನನ್ನ ಫೋಕಸ್ ನಾನೇನು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನನ್ನ ಮೇಲೆ ಫೋಕಸ್ ಜಾಸ್ತಿ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ನಮ್ಮ ಫೋಕಸ್ ಮೇಲೆ ನಾವು ಮಾಡ್ಕೊಂಡಾಗ ಕಾಮಾಗೇ ಇರ್ತೀವಿ. ಬೇರೆಯವ್ರದ್ದು ಏನಾದ್ರು ಬಂದರೆ ಮಾತ್ರ ನಾವು ರಿಯಾಕ್ಷನ್ ಟೈಮಲ್ಲಿ ಸಿಟ್ಟು, ಆ್ಯಂಗ್ರಿ ಎಲ್ಲ ಬರುತ್ತೆ. ಸೊ ಇದಿಷ್ಟು ನಾನು ಸ್ವಲ್ಪ ಕೂಲ್ ಆಗಲಿಕ್ಕೆ ಮಾಡ್ಕೊಂಡಿರೋಂಥ ಟಿಪ್ಸು. ನೀವು ಮತ್ತೇನೇನು ಪಾಲಿಸ್ತಾ ಇದ್ದೀರಾ ಕೂಲ್ ಆಗಲಿಕ್ಕೆ? ನನ್ನ ಥರನೇ ಶಾರ್ಟ್ ಟೆಂಪರ್ ಹುಡುಗಿ ಆಗಿದ್ರಾ? ಎನಿ ಟೈಮ್ ಈವನ್ ಅಡುಗೆ ಮಾಡ್ಬೇಕಾದ್ರೂ ಕೂಗ್ತಾ ಇದ್ದೆ, ಊಟ ಕೊಡ್ಬೇಕಾದ್ರೂ ಕೂಗ್ತಾ ಇದ್ದೆ, ಸಿಟ್ಟು ಮಾಡ್ಕೊತಿದ್ದೆ. ನನ್ನ ವಾಯ್ಸ್ ತುಂಬ ಶಾರ್ಪ್. ಓಕೆ, ಈ ಥರ ಇಷ್ಟು ಚಂದ ಇರಲಿಲ್ಲ. ಶಾರ್ಪ್ ಆಗಿ ಏನು ಎಂತ ಯಾಕೆ ಈ ಥರ ಇದ್ದವಳು ಇವಾಗ ಓಕೆ ಫೈನ್ ಅಂತ ಹಾಕಿದ್ದೀನಿ. ಇವೆಲ್ಲದ್ರದ್ದು ಇದೆಲ್ಲ 2 years ಜರ್ನಿ. ಸೊ ನಿಮಗೂ ಏನಾದರೂ ಹೀಗಾಗಿದೆ, ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂತೀರೋ ಸ್ಲೋಲಿ ಆಗುತ್ತೆ. ಫಸ್ಟ್ 21 days ಒಂದು ಸ್ಟೆಪ್ಪನ್ನು ತಗೊಳ್ಳಿ. ನಾನು ಇವತ್ತು ಹೀಗೆ ಮಾಡಲ್ಲ ಅಂತ, ನೆಕ್ಸ್ಟ್ ಹಿಂಗೆ 48 days 90 days ಆದಮೇಲೆ ನಿಮ್ಮಲ್ಲೇ ನಿಮ್ಮ ಬೆಳವಣಿಗೆ ಚೆನ್ನಾಗಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಹೇಗೆ ನಾನು ಫೋಕಸ್ಡ್ ಆಗಿರಬೇಕು, ಹೇಗೆ ಕಾಮ್ ಆಗಿರಬೇಕು ಅಂತಕೊಂಡು. ಪೇಷನ್ಸ್ ಇರಬೇಕು ಅಂತಂದರೆ ಇವೆಲ್ಲ ಮೆಟಲ್ಸ್ ಹೇಗೋ ಹಾಗೇನೆ ನಮ್ಮ ಮೈಂಡ್ ಇಂಪಾರ್ಟೆಂಟ್, ಮೆಡಿಟೇಷನ್ ಇಂಪಾರ್ಟೆಂಟ್. ಸೊ ಅದನ್ನು ಮಿಸ್ ಮಾಡಬೇಡಿ. ಸೊ ಇದು ಅಲ್ಲದು ನಾನು ಕೂಲ್ ಆಗಲಿಕ್ಕೆ ಏನು ಕಾರಣ ಅಂತ ಕಮೆಂಟ್ ಹಾಕಿದ್ರಲ್ಲ, ಸೊ ಅದಕ್ಕೆ ಆನ್ಸರು. ಆ್ಯಂಡ್ ಈ ಸರದ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸೊ ಮತ್ತೇನಾದ್ರು ನಿಮ್ಗೆ ಡೌಟ್ ಇದೆ ಅಂತಂದರೆ ಕಮೆಂಟ್ ಮಾಡಿ. ನೀವು ಯಾವ್ದಾದ್ರು ಈ ಥರ ಮೆಟಲ್ ಹಾಕಿದ್ದೀರಾ, ಸೊ ಇದನ್ನ ನಿಮಗೆ ಒಳ್ಳೇದಾಗಿದೆ ಅಂತ ನಿಮ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರು ಸಹಿತ ಕೆಳಗಡೆ ಶೇರ್ ಮಾಡಿ ಕಮೆಂಟಲ್ಲಿ. ಯಾಕಂದರೆ ತುಂಬ ಜನ ನೋಡೋರು ಅದು ಕಮೆಂಟು ಓದ್ಬಿಟ್ಟು ನಿಮ್ಮದು ಎಕ್ಸ್ಪೀರಿಯನ್ಸ್ನು ಓಕೆ ನಾವು ಹಾಕೋಬೋದು, ಅವರಿಗೂ ಒಳ್ಳೇದಾಗಿದೆ, ಇವರಿಗೂ ಒಳ್ಳೇದಾಗಿದೆ, 4 ಜನಕ್ಕೂ ಸೇಮ್ ಥಿಂಗ್ಸ್ ಆಗಿದೆ ಅಂತಂದರೆ ಅದು ಜಾಸ್ತಿ ಟ್ರಸ್ಟ್ ಜಾಸ್ತಿ ಅಲ್ವಾ. ನನ್ನ ಮಾತಿಗಿಂತ ಇನ್ನೂ ತುಂಬ ಜನ ನಿಮ್ಮದು ಮಾತಿದ್ರೆ ಚೆನ್ನಾಗಿ. ಸೊ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಸೊ ಎಸ್ ದಟ್ಸ್ ಆಲ್ ಫಾರ್ ಟುಡೇ.